ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು ಕೆರಗೋಡು ಪ್ರಕರಣ. ಸುಮಲತಾ ಅವರು ಹೇಗೆ ನೋಡ್ತಾರೆ? ನೋಡಿ, ಇದು ಕೆರಗೋಡಲ್ಲಿ ಈ ಒಂದು ಘಟನೆ ಏನು ನಡೆದಿದೆ ಅದರ ಒಂದು ರಿಯಾಕ್ಷನ್ ಯಾವ ರೀತಿ ಜನ ನೊಂದುಕೊಂಡು ಒಂದು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಅನ್ನೋದನ್ನು ನಾವೆಲ್ಲ ನೋಡಿದ್ವಿ. ತುಂಬ ಬೇಸರ ಆಗುತ್ತೆ, ತುಂಬ ನೋವಿನ ವಿಷಯ. ಯಾಕೆಂದರೆ ಏನೇನು ಆಗೋದು ಬೇಕಾಗೇ ಇರಲಿಲ್ಲ, ಅಲ್ಲಿ ಅಗತ್ಯವೇ ಇರಲಿಲ್ಲ ಅಲ್ಲಿ ಇಂಥದ್ದೊಂದು ಘಟನೆ ನಡೆಯೋದಕ್ಕೆ. ಯಾಕೆಂದರೆ ಇದು ಒಬ್ಬರು ಮಾಡಿದ್ದ ತಪ್ಪಿಗೆ ಈಗ ಇಡೀ ಸರ್ಕಾರ ಬಂದು ಅಲ್ಲಿ ಸಮರ್ಥನೆ ಮಾಡಿಕೊಳ್ಳೋ ಅಂಥ ಒಂದು ಪರಿಸ್ಥಿತಿಗೆ ಬಂದಿದೆ ಅಲ್ಲಿ ಮಂಡ್ಯದಲ್ಲಿ. ಒಬ್ಬರು ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆ ಒಂದು ಧ್ವಜವನ್ನು ಹಾರಿಸೋದಕ್ಕೆ ಎಲ್ಲ ರೀತಿಯ ಒಂದು ಮಾತುಕತೆ ನಡೆಸಿ ಪಂಚಾಯಿತಿಯಲ್ಲಿ ರೆಸೊಲ್ಯೂಷನ್ ತಗೊಂಡು ಆ ಗ್ರಾಮಸ್ಥರಿಗೆ ಯಾವ ರೀತಿ ಒಂದು ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೇ ಆ ಒಂದು ಫ್ಲ್ಯಾಗ್ನ ಅವ್ರು ಹಾರಿಸೋಕ್ಕೆ ಸಾಧ್ಯ ಆಯಿತು. ಆ ಫ್ಲ್ಯಾಗ್ನ ಹಾರಿಸಾದ ಮೇಲೆ 6 ದಿನಗಳ ಕಾಲ ಯಾರಿಗೂ ಏನೂ ಅಬ್ಜೆಕ್ಷನ್ ಇರಲಿಲ್ಲ. ಯಾರೂ ಬಂದು ಯಾವ ಅಧಿಕಾರಿನೂ ಬಂದಿಲ್ಲ, ಇನ್ಯಾರೂ ಅಲ್ಲಿ ಪ್ರೊಟೆಸ್ಟ್ ಮಾಡಿಲ್ಲ, ಅಥವಾ ಬೇರೆಯವ್ರಿಗೆ ಅದನ್ನು ನೋವು ಆಗಿದೆಯಾ ಅಥವಾ ಇನ್ನೇನಾದರೂ ಗಲಭೆ ಗೊಂದಲ ಆಯಿತಾ, ಏನೇನೂ ಆಗಿಲ್ಲ. ಅಂಥದ್ರಲ್ಲಿ ರಾತ್ರಿ ಏಕಾಏಕಿ ಬಂದು ನೀವು 3 ಗಂಟೆ ಹೊತ್ತಲ್ಲಿ ಅದು ಯಾರ ಸೂಚನೆ ಮೇರೆಗೆ ನೀವು ಮಾಡಿದಿರೋ ಅನ್ನೋದು ಗೊತ್ತಾಗಬೇಕಿದೆ. ಅದರ ಅವಶ್ಯಕತೆ ಏನಿತ್ತು? ಜನರನ್ನು ವಿಶ್ವಾಸಕ್ಕೆ ತಗೊಂಡು ನೀವು ಆ ಕೆಲಸವನ್ನು ಮಾಡಿದರೆ ಇವತ್ತು ಈ ರೀತಿ ಬೆಂಕಿ ಉರಿತಾ ಇರಲಿಲ್ಲ ಕೆರಗೋಡಲ್ಲಿ. ಖಂಡಿತ ಇದು ಆಡಳಿತದ ಪರವಾಗಿಂದ ತಪ್ಪಾಗಿದೆ. ಅಟ್ ದ ಸೇಮ್ ಟೈಮ್ ಅಲ್ಲಿಯ ಲೋಕಲ್ ಜನಪ್ರತಿನಿಧಿಗಳು ಅಥವಾ ಶಾಸಕರು ಯಾರು ಡೈರೆಕ್ಷನ್ ಕೊಟ್ಟಿದ್ದಕ್ಕೆ ಈ ರೀತಿ ಆಯಿತು ಅಂತ ಜನ ಅಲ್ಲಿ ಹೇಳ್ತಾ ಇದ್ದಾರೆ. ಇದು ಮೊದಲನೇದಾಗಿ ಯು ಹ್ಯಾವ್ ಟು ಎಂಕ್ವೈರ್ ಯಾರು ಮಾಡಿದ ತಪ್ಪು ಅನ್ನೋದು. ಯಾಕೆಂದರೆ ಅಲ್ಲಿ ನಡೆದಿರೋ ಪ್ರೊಟೆಸ್ಟಲ್ಲಿ ಒಬ್ಬರಿಗೆ ಕಣ್ಣು ಹೋಯಿತು ನಿನ್ನೆ. ಅದನ್ನು ಯಾರು ವಾಪಸ್ ತಂದು ಕೊಡೋಕ್ಕಾಗತ್ತೆ? ಅಂದರೆ ಈಗ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇರುವಂಥದ್ದು ಇದರ ಹಿಂದೆ BJP ನೇರ ಕುಮ್ಮಕ್ಕಿದೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಆರೋಪ ಏನು ಅಂತಂದರೆ ಸಂಸದರು ಈ ಕ್ಷೇತ್ರ ಇಷ್ಟೆಲ್ಲ ನಡೀತಾ ಇದ್ರು ಇಲ್ಲಿಗೆ ಬಂದಿಲ್ಲ ಅನ್ನುವಂಥ ನೇರ ಆರೋಪಗಳು ಕೇಳಿ ಬರ್ತಾ ಇದೆ. ಅಲ್ಲಲ್ಲ, ಈಗ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇದ್ದಾಗ ಪೊಲೀಸರು ಬರಬೇಕು ಹೊರತು ನಾನಲ್ಲಿ ಹೋದರೆ ಅದು ರಾಜಕೀಯವಾಗೇ ಕಾಣಿಸ್ಕೊಳ್ಳುತ್ತೆ ಬಿಟ್ಟರೆ ನಾನಲ್ಲಿ ಹೋಗಿ ಆ ಸಿಚುವೇಶನ್ನ ಕಂಟ್ರೋಲ್ ತರೋವಂಥ ವಿಷಯ ಏನೂ ಆಗೋದಿಲ್ಲ. ಅಂದರೆ ಎಲ್ಲರೂ ಹೋಗಿ ಕಾಣಿಸ್ಕೊಳ್ಬೇಕು ಅನ್ನೋದಾದರೆ ಕರೆಕ್ಟು. ನಾನು ಬೇಕು ಅಂತಲೇ ಆ ಒಂದು ಸ್ಥಳಕ್ಕೆ ಹೋಗಿಲ್ಲ. ಯಾಕೆಂದರೆ ಇದರಲ್ಲಿ ಈಗ ಎಲ್ಲ ಪಕ್ಷಗಳು ಬಂದು ಜಾಯ್ನ್ ಆಗ್ತಾ ಇದ್ದಾರೆ, ಪ್ರತಿಭಟನೆ ನಡೀತಾ ಇದೆ, ಪ್ರೊಟೆಸ್ಟ್ ನಡೀತಾ ಇದೆ, ಅಪೋಸಿಷನ್ ಆಗಿ ಅವರವರ ಡ್ಯೂಟಿನ ಮಾಡ್ತಾ ಇದ್ದಾರೆ. ಆ್ಯಸ್ ಎನ್ MP ಐ ಹ್ಯಾವ್ ಅ ಡಿಫ್ರೆಂಟ್ ಪೋಸ್ಟ್ ದೇರ್. ಐ ಕಾನ್ಸ್ಟಿಟ್ಯೂಷನಲಿ MP ಆಗಿರೋದ್ರಿಂದ ಪ್ರತಿಭಟನೆಯಲ್ಲಿ ಆ ರೀತಿಯ ಪ್ರತಿಭಟನೆಯಲ್ಲಿ ನಾನು ಭಾಗವಹಿಸೋಕೆ ಆಗೋದಿಲ್ಲ. ಆದ್ರೂ ಜನರ ಒಂದು ಸೆಂಟಿಮೆಂಟ್ ಏನಿದೆ ಅವರೊಂದಿಗೆ ನಾನು ಇದ್ದೀನಿ. ಅಲ್ಲ, ಅಲ್ಲಿ ನೀವು ಬೆಂಬಲಿಸುವಂತಹ BJP ಪಕ್ಷ ಒಂದು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ತೆಗಿತು. ಅದರ ಜೊತೆಗೆ ಮಾಜಿ CM ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ದರು, ನೀವು ಬೆಂಬಲಿಸಿದರು ಆ ಪ್ರತಿಭಟನೆಗೆ, ಮತ್ತು ಸರ್ಕಾರದ ಕ್ರಮವನ್ನು ಅಥವಾ ಅಲ್ಲಿ ನಡ್ಕೊಂಡಂಥ ರೀತಿಯನ್ನು ಖಂಡಿಸಿದರು ಅವರು. ನೋಡಿ, ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಇಡೀ ಸರ್ಕಾರ ನಿಂತ್ಕೊಂಡು ಈ ಕೆಲಸ ಮಾಡಿದೆ ಅಂತ ನಾನು ಹೇಳ್ತಾ ಇಲ್ಲ. ಐ ವಾಂಟ್ ಟು ಬಿ ಫೇರ್ ಇನ್ ದಿಸ್. ಆದರೆ ಅಲ್ಲಿ ಮಂಡ್ಯ ಶಾಸಕರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಪ್ರತಿಯೊಬ್ಬರ ಹೇಳಿಕೆ. ಅಲ್ಲಿ ಗ್ರಾಮಸ್ಥರೂ ನಾನು ಮಾತಾಡಿರೋರು ಎಲ್ಲರೂ ಅದೊಂದೇ ಮಾತು ಹೇಳ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಶಾಸಕರನ್ನು ಕರೆದಿರಲಿಲ್ಲ. ಆ ಒಂದು ಕಾರಣಕ್ಕೆ ಅವರು ಈ ರೀತಿ ರಾಜಕಾರಣ ಮಾಡಿ ಆ ಒಂದು ಅಧಿಕಾರಿಗಳಿಗೆ ಒಂದು ಪ್ರೆಷರ್ ಹಾಕಿ ಆ ರಾತ್ರಿ ಇಲ್ಲಾಂದರೆ ಅಷ್ಟು 3 ಗಂಟೆ ಬೆಳಗ್ಗೆ ಹೊತ್ತು ಯಾರು ಹೋಗಿ ಕೆಲಸ ಮಾಡ್ತಾರೆ? ಯಾಕೆ ನಿಮಗೆ ಗ್ರಾಮಸ್ಥರು ಪಂಚಾಯಿತಿ ಎಲ್ಲನೂ ಅಲ್ಲಿ 18 ಜನ ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಿ ಒಪ್ಪಿಗೆ ಕೊಟ್ಟ ಮೇಲೆ ನೀವು ಅವರನ್ನು ಕರೆದು ಕೂರಿಸಿ ಮಾತಾಡಿ ಒಳ್ಳೆ ತಂದಲ್ಲಿ ಮಾಡ್ಬೋದಾಗಿತ್ತು. ವೈ ಡಿಡ್ ಯು ಲೆಟ್ ದಿಸ್ ಫ್ಲೇರ್ ಅಪ್? ಅಲ್ಲ, ಈ ಕಾಂಗ್ರೆಸ್ ಒಂದು ಪಟ್ಟಿಯನ್ನು ಮಾಡ್ತಾ ಇರುವಂಥದ್ದು ಏನಂದರೆ ಯಾವತ್ತು ಅವರು ಪರ್ಮಿಷನ್ ತೊಗೊಂಡ್ರು, ಈ ಕಂಬ ಹಾಕುವಂಥ ಸಂದರ್ಭದಲ್ಲಿ ಏನಕ್ಕಂತ ಪರ್ಮಿಷನ್ ತೊಗೊಂಡ್ರು, ಈಗ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು. ಎರಡನೇ ಪ್ರಶ್ನೆ ಏನು ಅಂತಂದರೆ ಇದನ್ನು ಮಾಡೋದಕ್ಕೆ ಮುಂಚೆ ಅಂದರೆ ಯಾಕೆ ನಾವು ಈ ತೆಗಿಯೋಕ್ಕೆ ಕಾರಣ ಆಯಿತು ಅನ್ನೋದಾದರೆ ಕೆಲವು ಸಂಘಟನೆಗಳು ಬಂದು ನಾವು ಕೂಡ ಆರಿಸ್ತೀವಿ, ನಮಗೂ ಪರ್ಮಿಷನ್ ಕೊಡಿ ಅನ್ನೋವಂಥ ಶುರುವಾಯಿತು. ಹಾಗಾಗಿ ಯಾರಿಗೂ ಬೇಡ ಅನ್ನೋವಂಥ ಕಾಲಕ್ಕೆ ಪೊಲೀಸರು ಮುಂದಾದರು ಅನ್ನೋವಂಥ ಮಾಹಿತಿಗಳು.
ನೋಡಿ, ಇನ್ನು ಮುಂದಕ್ಕೆ ಅವರು ಯಾವ ರೀತಿಯ ತೀರ್ಮಾನ ತಗೊಳ್ಳೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು. ಐ ಡೋಂಟ್ ವಾಂಟ್ ಟು ಅದು ತುಂಬ ಡಿಬೇಟ್ ಮಾಡಿದ್ರೆ ತುಂಬ ಲೆಂತಿ ಸಬ್ಜೆಕ್ಟ್ ಆಗಿಬಿಡುತ್ತೆ ಅದು. ಯಾಕೆ ಅಂತಂದರೆ ಈಗ ಒಬ್ಬರು ಒಂದು ಗ್ರಾಮ ಪಂಚಾಯಿತಿಲಿ ಎಲ್ಲ ಸದಸ್ಯರು ವಿತೌಟ್ ಅಂದರೆ ಪಾರ್ಟಿ ವೈಸ್ ಅಲ್ಲ, ಗ್ರಾಮ ಪಂಚಾಯಿತಿ ಅಂದಮೇಲೆ ಪಾರ್ಟಿ ಅನ್ನೋದು ಬರಲ್ಲ, ಸಪೋರ್ಟೆಡ್ ಬೈ ಪಾರ್ಟೀಸ್ ಅಂತ ಬರುತ್ತೆ. ಅದರಲ್ಲಿ ಎಲ್ಲ ಪಾರ್ಟೀಸ್ ಸಪೋರ್ಟೆಡ್ ಮೆಂಬರ್ಸ್ ಇದ್ದಾರೆ, ಅವರು ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಒಂದು ಮಂಡ್ಯ ಅಂತ ಒಂದು ಜಾಗದಲ್ಲಿ ನೀವು ತುಂಬ ಅದೊಂದು ಲೀಗಲ್ ಟೆಕ್ನಿಕಾಲಿಟಿನ ಇಟ್ಕೊಂಡು ಒಂದು ಪೇಪರ್ ಮೇಲೆ ಇಷ್ಟಿದೆ ಅಷ್ಟಿದೆ ಅಂತ ಹೋದರೆ ಅದು ನಿಮಗೆ ವರ್ಕೌಟ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಇನ್ನು ನೀವು ಸರಿಪಡಿಸೋದಾದರೆ ಹಲವಾರು ರಾಂಗ್ ಡೂಯಿಂಗ್ಸ್ ನಡೀತಾ ಇದೆ. ಒಂದು ಭ್ರೂಣ ಹತ್ಯೆ ಅಂತ ನೀವು ನೋಡಿದ್ದೀರಾ ರೀಸೆಂಟ್ಲಿ, ಅದಕ್ಕೆ ನೀವು ಕ್ರಮ ತಗೊಳ್ಳಿ. ಅಕ್ರಮ ಗಣಿಗಾರಿಕೆ ವಿರುದ್ಧ ನಾನು ಧ್ವನಿ ಎತ್ತಿದಾಗ ಯಾರೂ ನನ್ನ ಪರವಾಗಿ ಸಪೋರ್ಟಿಗೆ ನಿಂತಿಲ್ಲ. ಅದರ ಪರವಾಗಿ ನೀವು ಸ್ವಲ್ಪ ಕಣ್ಣು ತೆಗೆದು ನೋಡಿ. KRS ಡ್ಯಾಮ್ನ ಉಳಿವಿಗೋಸ್ಕರ ನಾನು ಹೋರಾಟ ಮಾಡಿದ್ದೀನಿ, ಆವಾಗಲೂ ನನ್ನ ವಿರುದ್ಧ ಎಲ್ಲರೂ ಮಾತಾಡಿದರೆ ಹೊರತು ಯಾರೂ ಸಪೋರ್ಟಿವ್ ಆಗಿ ನಿಂತಿಲ್ಲ. ಇಂಥ ವಿಷಯಗಳನ್ನ ಬಿಟ್ಟು ನೀವು ಯಾರಿಗೂ ನೋವು ತಂದಿಲ್ಲ. ಒಂದು ಭಕ್ತಿ ಭಾವನೆ ಇರ್ಬೋದು, ಒಂದು ಜನರ ರಾಮ ಮಂದಿರದ ಒಂದು ಪ್ರಾಣ ಪ್ರತಿಷ್ಠಾಪನೆ ಇದೆ, ಆ ಒಂದು ಹೊತ್ತಲ್ಲಿ ಅವರೂ ಏನೋ ಸಂಭ್ರಮಾಚರಣೆ ಮಾಡ್ಕೋಬೇಕು ಅನ್ನೋ ಆಸೆಯಿಂದ ಎಲ್ಲರ ಒಪ್ಪಿಗೆಯಿಂದ ಎಲ್ಲರ ಹತ್ರನೂ ಅವರು ದೇಣಿಗೆಯನ್ನು ಸಂಗ್ರಹಿಸಿ ಮಾಡಿರೋ ಅಂಥ ಒಂದು ವಿಷಯ. ಈಗ ಅದನ್ನು ಹೋಗಿ ಇಷ್ಟು ದೊಡ್ಡದಾಗಿ ಮಾಡಿದ್ದು ಸಂಬಡೀಸ್ ಈಗೋ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡುತ್ತದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಈಗಲೇ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.